ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ 15/2/69. ಬಾಬಾ ವಿಶೇಷವಾಗಿ ಶಿವರಾತ್ರಿಯ ಪ್ರಯುಕ್ತ ಹೇಳಿದ್ದಾರೆ. शिवरात्रि के अवसर पर अव्यक्त बाप दादा के महावाक्य. ಶಿವರಾತ್ರಿಯ ಶುಭ ದಿನದಂದು ಅವ್ಯಕ್ತ बाप दादारवर महावाक्य. आज किसके स्वागत का दिन है? बाप और बच्चों का. परंतु कई बच्चे अपने को भी भूले हुए हैं, तो बाप को भी भुला दिया है. बाबा ಕೇಳ್ತಾ ಇದ್ದಾರೆ, ಇಂದು ಯಾರ ಸ್ವಾಗತದ ದಿನವಾಗಿದೆ? ತಂದೆ ಹಾಗೂ ಮಕ್ಕಳ. ಆದರೆ ಕೆಲವು ಮಕ್ಕಳು ತಮ್ಮನ್ನು ಮರ್ತಿದ್ದಾರೆ, ಬಾಬನ್ನು ಕೂಡ ಮರ್ತುಬಿಟ್ಟಿದ್ದಾರೆ. आज की दिन वह स्वागत है जैसे पहले होती थी, कितनी तारे आती थी तो भूला ना. ಇಂದಿನ ದಿನ ಸ್ವಾಗತದ ದಿನ ಮೊದಲು ಹೇಗಿತ್ತೋ ಹಾಗೆ. ಮೊದಲೆಲ್ಲ ಬಾಬನ ಮಕ್ಕಳು ಶಿವರಾತ್ರಿಗೆ ಬಾಬನಿಗೆ ಟೆಲಿಗ್ರಾಮ್ಗಳೆಲ್ಲ ಕಳಿಸಿ ಶುಭಾಶಯಗಳನ್ನು ಹೇಳ್ತಿದ್ರು. ಈಗ ಮರ್ತುಬಿಟ್ಟಿದ್ದೀರಾ ಅಂತ ಕೇಳ್ತಾರೆ ಬಾಬಾ. बाप जब है ही तो फिर भुलाना कहाँ तक, यह है निश्चय, यह है पढ़ाई. ಎಲ್ಲಿವರೆಗೆ ಬಾಬಾ ಇದ್ದಾರೆ ಅಲ್ಲಿವರೆಗೆ ಮರೆಯುವ ವಿಷಯ ಹೇಗೆ? ಬಾಬನ ಮೇಲೆ ನಿಶ್ಚಯ ಇದೆ ಅಂದರೆ ಶಿಕ್ಷಣವೂ ಇದೆ. जब पढ़ाई कायम है तो वह कार्य भी जैसे का वैसा चलता रहेगा. ಬಾಬನ ಶಿಕ್ಷಣ ಕಾಯಮಾಗಿದೆ ಅಂದರೆ ಕಾರ್ಯವೂ ಕೂಡ ಮೊದಲು ಹೇಗೆ ನಡೀತಿತ್ತೋ ಹಾಗೆ ನಡೀತಾ ಇರುತ್ತೆ. यह निश्चय नहीं तो कार्य में भी जरा बच्चे अपने मर्तबे को समझते हैं कि मैं किसका बच्चा हूँ. ಯಾವಾಗ ಮಕ್ಕಳಿಗೆ ನಿಶ್ಚಯ ಇಲ್ಲ ಅಂದರೆ ಕಾರ್ಯದಲ್ಲಿ ಸ್ವಲ್ಪ ಅಂದರೆ ಬಾಬಾ ಡಾಟ್ ಇಟ್ಟಿದ್ದಾರೆ, ವ್ಯತ್ಯಾಸ ಆಗ್ತದೆ ಅಂತ. ಮಕ್ಕಳು ತಮ್ಮ ಪದವಿಯನ್ನು ಅರ್ಥ ಮಾಡಿಕೊಂಡ್ರೆ, ಯಾವುದು ಪದವಿ? ನಾನು ಯಾರ ಮಗು ಆಗಿದ್ದೇನೆ, मैं किसका बच्चा हूँ. बाप सदा है तो बच्चे भी सदा है, क्योंकि बाप कहते वह आत्मा भाई भाई है तो भूला हुआ है ना. ಬಾಬಾ ಹೇಳ್ತಿದ್ದಾರೆ, ಬಾಬಾ ಸದಾ ಇದ್ದಾರೆ, ಮಕ್ಕಳು ಹಾಗೆ ಸದಾ ಇದ್ದೀರಿ. ಯಾಕೆಂದರೆ ಬಾಬಾ ಹೇಳ್ತಾರೆ, ನೀವೆಲ್ಲ ಆತ್ಮ ಸಹೋದರ ಸಹೋದರರು, ಇದನ್ನು ಮರ್ತಿದ್ದೀರಾ. देह अभिमान अपने स्वधर्म को भुला देता है. भूलने से कार्य कैसे चलेगा, आगे कैसे बढ़ेंगे? ದೇಹದ ಅಭಿಮಾನ ಸ್ವಧರ್ಮವನ್ನು ಮರೆಸಿಬಿಡುತ್ತೆ. ಮರೆಯುವುದರಿಂದ ಕೆಲಸ ಹೇಗಾಗುತ್ತೆ, ಮುಂದೆ ಹೇಗೆ ಹೊರಿತೀರಾ? जबकि बाप ने अपना परिचय दिया, बच्चों को भी अपना परिचय मिला हुआ है. ಬಾಬಾ ನಮಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದಾರೆ, ಹಾಗೂ ಮಕ್ಕಳಿಗೂ ಮಕ್ಕಳ ಪರಿಚಯ, ತಮ್ಮ ಪರಿಚಯ ಕೂಡ ಆಗಿದೆ. कितना समय से इसी लक्ष्य को पक्का कराने के लिए मेहनत की गई है, उस मेहनत का फल कहाँ तक है. ನಮ್ಮ ತಂದೆ ಶಿವಬಾಬಾ, ನಾವು ಆತ್ಮ ಈ ಪಾಠವನ್ನು ಪಕ್ಕಾ ಮಾಡಲಿಕ್ಕೆ ಎಷ್ಟು ಸಮಯದ ಪರಿಶ್ರಮ ಮಾಡ್ತಾ ಬಂದಿದ್ದೀರಿ. ಆ ಪರಿಶ್ರಮದ ಫಲ ಎಲ್ಲಿಗೆ ತಲುಪಿದೆ ಅಂತ ಬಾಬಾ ಪ್ರಶ್ನಿಸ್ತಿದ್ದಾರೆ. सिर्फ याद कराने के लिए यह रहा हुआ मुरली तो बजानी नहीं है, सिर्फ बच्चों से मिलने आया हूँ. ಬಾಬಾ ಹೇಳ್ತಿದ್ದಾರೆ, ಕೇವಲ ನೆನಪು ಮಾಡಿಸ್ಲಿಕ್ಕಾಗಿ ಉಳಿದಿದ್ದೇನಾ? ಮುರಳಿ ಅಂತೂ ನುಡಿಸ್ಲೇಬೇಕಾಗುತ್ತೆ. ಆದರೆ ಬಾಬಾ ಹೇಳ್ತಾರೆ, ಇವತ್ತು ನಾನು ಕೇವಲ ಮಕ್ಕಳ ಮಿಲನ ಮಾಡಲಿಕ್ಕಾಗಿ ಬಂದಿದ್ದೇನೆ. बच्ची ने कहा, बहुत याद कर रहे बाबा, आप चलेंगे तो रिफ्रेश करेंगे. रिफ्रेश तो हो ही अगर निश्चय है तो. ಆಗ ಸಂದೇಶಿ ಹೇಳಿದರು, ಬಾಬಾ ನಿಮ್ಮನ್ನು ತುಂಬ ನೆನಪು ಮಾಡ್ತಾ ಇದ್ದಾರೆ, ನೀವು ಬರ್ಬೋದಲ್ಲ ಸಾಕಾರಕ್ಕೆ, ಬಂದರೆ ಎಲ್ಲ ಮಕ್ಕಳಿಗೂ ರಿಫ್ರೆಶ್ ಆಗ್ತದೆ ಅಂತ ಕರೆದ್ರು. ಆಗ ಬಾಬಾ ಹೇಳಿದರು, ಯಾರಿಗೆ ನಿಶ್ಚಯ ಇದೆ
ಅವರು ರಿಫ್ರೆಶ್ ಆಗಿಯೇ ಇರುತ್ತಾರೆ. फिर भी बच्चों से मिलने के लिए आना पड़ा, थोड़े समय के लिए स्वमान की स्मृति दिलाने के लिए आए हैं. ಆದರೂ ಕೂಡ ಮಕ್ಕಳ ಮಿಲನ ಮಾಡಲಿಕ್ಕೆ ಬರ್ತೇನೆ, ಸ್ವಲ್ಪ ಸಮಯದಗೋಸ್ಕರ ಸ್ವಮಾನದ ಸ್ಮೃತಿಯನ್ನು ಮಾಡಿಸ್ಲಿಕ್ಕಾಗಿ. बच्चे सदा अपने को सौभाग्यशाली समझे. सदा सौभाग्यशाली उनको कहा जाता है जिनको बाप, टीचर और सतगुरु से पूरा कनेक्शन, पूरी लगन है. ಸೌಭಾಗ್ಯಶಾಲಿ ಎಂದು ಯಾರಿಗೆ ಕರೆಯಲಾಗ್ತದೆ ಎಂದರೆ, ಯಾರಿಗೆ ಸದಾ ತಂದೆ, ಟೀಚರ್, ಸದ್ಗುರುವಿನ ಜೊತೆಗೆ ಪೂರ್ಣ ಕನೆಕ್ಷನ್ನಲ್ಲಿದ್ದಾರೆ, ಪೂರ ಲಗನ್ನಲ್ಲಿದ್ದಾರೆ, ಅವರು ಸೌಭಾಗ್ಯಶಾಲಿಗಳು. कन्या की शादी के बाद क्या होता है, पति के साथ लगन लग जाती है. जब उनको कहते सदा सुहागिन, परंतु वह कहाँ तक सुहागिन. ಹೇಗೆ ಕನ್ಯೆಗೆ ಮದುವೆ ಮಾಡಿಕೊಟ್ಟ ನಂತರ ಅವರ ಬುದ್ಧಿ ಎಲ್ಲಿ ಜೋಡಣೆ ಆಗುತ್ತೆ, ಆ ದೇಹದಾರಿ ಪತಿ ಜೊತೆಗೆ, ಆಗ ಅವರಿಗೆ ಸುಮಂಗಲೆ ಅಂತ ಹೇಳ್ತಾರೆ. ಆದರೆ ಎಷ್ಟು ಸಮಯದ ಸುಮಂಗಲೆ? अंदर में क्या भरा पड़ा है. कन्या 100 ब्राह्मणों से उत्तम गिनी जाती है. सगाई करने के बाद अशुद्ध बनने के कारण आंतरिक अभिमान है. ಬಾಬಾ ಹೇಳ್ತಿದ್ದಾರೆ, ಆಂತರಿಕವಾಗಿ ಏನು ತುಂಬಿಕೊಂಡಿದೆ, ಕನ್ಯೆಗೆ ಹೇಳಲಾಗುತ್ತೆ 100 ಬ್ರಾಹ್ಮಣರಿಗೆ ಸಮಾನ ಅಂತ ಪರಿಗಣಿಸಲಾಗ್ತದೆ. ಯಾವಾಗ ಕನ್ಯೆಗೆ ದೇಹದಾರಿಯ ಸಂಬಂಧ ಜೋಡಣೆ ಆಗುತ್ತೆ, ಆಂತರಿಕವಾಗಿ ಅಶುದ್ಧ ಅಭಿಮಾನ ಬಂದ್ಬಿಡುತ್ತೆ. या किसी को भी पता नहीं, बाप ही बतलाते हैं सदा सुहागिन कौन है. सदा के लिए परमात्मा से पूरी लगन रहे, वह सदा सुहागिन है. ಬಾಬಾ ಮಕ್ಕಳಿಗೆ ಸುಹಾಗಿನ್, ಸುಮಂಗಲೆ ಯಾರು ಎಂಬುದನ್ನು ಸ್ಪಷ್ಟ ಮಾಡ್ತಾರೆ. ಪ್ರಪಂಚದಲ್ಲಿ ಇದು ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಮಕ್ಕಳಿಗೆ ಇದನ್ನು ಕಲಿಸ್ತಾ ಇದ್ದಾರೆ. ಮಕ್ಕಳೇ, ಸದಾ ಸುಮಂಗಲೆ ಅಂದರೆ ಯಾರು? ಸದಾ ಕಾಲಕ್ಕಾಗಿ ಯಾರು ಪರಮಾತ್ಮನ ಜೊತೆಗೆ ಬುದ್ಧಿ ಜೋಡಣೆಯಲ್ಲಿದ್ದಾರೆ ಅಥವಾ ಸಂಬಂಧದಲ್ಲಿದ್ದಾರೆ, ಅವರು ಸದಾ ಸುಮಂಗಲೆ. ये तो अभी पढ़ाई का समय है, बाप अपना कर्तव्य कर रहे, डायरेक्शन देते पढ़ाते रहते. ಬಾಬಾ ಹೇಳ್ತಾರೆ, ಮಕ್ಕಳೇ, ಇದು ಶಿಕ್ಷಣದ ಸಮಯವಾಗಿದೆ. ಬಾಬಾ ಈ ಸಮಯದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡ್ತಲೂ ಡೈರೆಕ್ಷನ್ ಕೊಡ್ತಲೂ ಮಕ್ಕಳಿಗೆ ಶಿಕ್ಷಣನೂ ಕೊಡ್ತಾ ಇದ್ದಾರೆ. ಜಬ್ ತಕ್ ಪಡ್ನಾ ಹೇ ಪढ़ाते रहेंगे, ವಿನಾಶ ಸಾಮನೆ ಖಡಾ ಹೇ, ಉಸ್ಕಾ ಕನೆಕ್ಷನ್ ಬಾಪ್ ಕೆ ಸಾಥ್ ಹೇ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ಓದಿಸ್ಬೇಕು ಅಂತಿದೆ ಅಲ್ಲಿವರೆಗೆ ಓದಿಸ್ತಾಲೇ ಇರ್ತೇನೆ. ವಿನಾಶ ಕೂಡ ಸಮ್ಮುಖದಲ್ಲಿದೆ, ಅದರ ಕನೆಕ್ಷನ್ ನನ್ನ ಜೊತೆಗೆ ಅಂತಾರೆ ಬಾಬಾ. ಐಸೆ ಮತ್ ಸಮझो ಬಾಪ್ ಕಿ ಜುದಾಯಿ ಹೇ, ಜುದಾಯಿ ಬಿ ನಹಿ, ವಿದಾಯಿ ಬಿ ನಹಿ. ಹೀಗೆಂದಿಗೂ ಭಾವಿಸಬೇಡಿ, ಬಾಬಾ ಅಗಲಿ ಬಿಟ್ರಲ್ಲ. ಬಾಬಾ ಹೇಳ್ತಿದ್ದಾರೆ, ನಾನು ಅಗಲ್ಲೂ ಇಲ್ಲ ಮತ್ತು ಸೆಂಡ್ ಆಫು ಮಾಡಿಸ್ಕೊಳ್ಳಿಲ್ಲ ಅಂತಾರೆ. जब तक विनाश नहीं तब तक बाप साथ हैं. वतन में बाप गया है कोई कार्य के लिए. ಎಲ್ಲಿವರೆಗೆ ಬಾಬಾ ಹೇಳ್ತಿದ್ದಾರೆ ವಿನಾಶ ಆಗಲ್ಲ, ಅಲ್ಲಿವರೆಗೆ ಬಾಬಾ ನಿಮ್ಮ ಜೊತೆಗೆ ಇದ್ದಾರೆ. ವತನಕ್ಕೆ ಹೋಗಿರೋದು ಬೇರೆ ಕೆಲಸಕ್ಕೋಸ್ಕರ ಹೋಗಿದ್ದೇನೆ ಅಂತ ಹೇಳ್ತಾರೆ ಬಾಬಾ. समय अनुसार वहाँ सब कुछ होता रहेगा. इसमें ना कोई विदाई है, न ಜುದಾಯಿ ಲಗ್ತಿ ಹೇ. ಸಮಯ ಅನುಸಾರವಾಗಿ ಎಲ್ಲ ಆಗ್ತಾ ಇರುತ್ತೆ. ಇದರಲ್ಲಿ ಯಾವುದೇ ರೂಪದ ಬಾಬಾ ಹೇಳ್ತಿದ್ದಾರೆ ಅಗಲಿಯುವ ವಿಷಯ ಆಗಲಿ ಅಥವಾ ಬೀಳುಕೊಡೆಯ ವಿಷಯ ಆಗಲಿ ಇಲ್ಲ. ಬೀಳುಕೊಡೆಗೆ ಅಲ್ಲ ಅಂತಾರೆ ಬಾಬಾ. ತುಮ್ನೆ ವಿದಾಯಿ ದಿ ಥಿ. ಬಾಬಾ ಪ್ರಶ್ನೆ ಮಾಡ್ತಾರೆ, ಆಯಿತು ಬಾಬಾ ಹೋಗಿ ಬನ್ನಿ ಅಂತ ನೀವೇನಾದರೂ ನನಗೆ ಬೀಳ್ಕೊಟ್ಟಿದ್ರಾ? ಅಗರ್ ವಿದಾಯಿ ದಿ ಹೋಗಿ ತೋ ಜುದಾಯಿ ಬಿ ಹೋಗಿ. ಒಂದು ವೇಳೆ ನೀವು ನನಗೆ ಬೀಳ್ಕೊಟ್ಟಿದ್ರೆ ಇಲ್ಲಿ ನೀವು ನನ್ನಿಂದ ಅಗಲಿದ್ದೀರಿ ಅಂತಲೂ ಅರ್ಥ ಆಗುತ್ತೆ. ವಿದಾಯಿ ನಹಿ ದಿ ಹೋಗಿ ತೋ ಜುದಾಯಿ ಬಿ ನಹಿ ಹೋಗಿ. ನೀವು ನನಗೆ
ಬೀಳ್ಕೊಡುಗೆ ಮಾಡಲಿಲ್ಲ ಅಂದರೆ ಇಲ್ಲಿ ಅಗಲಿಕೆನೂ ಕೂಡ ಇಲ್ಲ ಅಂತ ಅರ್ಥ. ये ड्रामा के अंदर पार्ट चलता रहता है, बाप का खेल चल रहा है. ಹೀಗೆ ನಾಟಕದಲ್ಲಿ ಈ ಪಾತ್ರ ನಡೀತಾ ಇರ್ತದೆ, ಬಾಬನ ಪಾತ್ರ ಸಹ ನಡೀತಾ ಇದೆ. खेल में खेल चलता रहेगा. आगे तो बहुत ही खेल देखने हैं. ಆಟದಲ್ಲಿ ಆಟ ನಡೀತಾ ಇದೆ, ಮುಂದಕ್ಕೆ ತುಂಬ ಆಟ ನೋಡಲಿಕ್ಕಿದೆ. ಇತನೇ ಹಿಮ್ಮತ್ है, जब हिम्मत रखेंगे तब बहुत देखेंगे. ಇಷ್ಟು ಧೈರ್ಯ ಬೇಕು ನಿಮಗೆ ನೋಡಲಿಕ್ಕೆ. ಯಾವಾಗ ನಿಮಗೆ ಧೈರ್ಯ ಇರ್ತದೆ ಆಗ ನೀವು ತುಂಬ ನೋಡಬಹುದು. आगे बहुत कुछ देखना है, परंतु कदम को संभाल कर चलाना है. ಮುಂದೆ ನೀವು ತುಂಬ ನೋಡಲಿಕ್ಕಿದೆ ಅಂತ ಹೇಳ್ತಾರೆ ಬಾಬಾ. ಆದರೆ ಪ್ರತಿ ಹೆಜ್ಜೆ ತುಂಬ ಸಂಭಾಲನೆ ಮಾಡಿ ಇಡಬೇಕಾಗುತ್ತೆ. अगर संभाल कर नहीं चलेंगे तो कहाँ खड्डा भी आ जाएगा, एक्सीडेंट भी हो पड़ेंगे. ಒಂದು ವೇಳೆ ನಿಮ್ಮನ್ನು ನೀವು ಸಂಭಾಲನೆ ಮಾಡಿಕೊಂಡು ಹೋಗ್ತಾ ಇಲ್ಲ ಅಂದರೆ ಮಧ್ಯದಲ್ಲಿ ಎಲ್ಲಾದರೂ ರೋಡಲ್ಲಿ ಗುಂಡಿ ಬಂದುಬಿಡುತ್ತೆ, ಅಲ್ಲಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. बच्चों से मिलने के लिए थोड़े समय के लिए आया हूँ. ಬಾಬಾ ಹೇಳ್ತಾರೆ, ಮಕ್ಕಳ ಮಿಲನ ಮಾಡಲಿಕ್ಕೆ ನಾನು ಸ್ವಲ್ಪ ಸಮಯದಗೋಸ್ಕರವೇ ಬಂದಿದ್ದೇನೆ. बहुत कार्य करना है, वतन से बहुत कुछ करना पड़ता है. ಬಾಬಾ ಹೇಳ್ತಾರೆ, ನನಗೆ ತುಂಬ ಕೆಲಸ ಮಾಡೋದಿದೆ, ವತನದಲ್ಲಿ ತುಂಬ ವಿವಿಧ ಕೆಲಸಗಳನ್ನು ಮಾಡಬೇಕಾಗುತ್ತೆ. बच्चों की भी दिल पूरी करनी पड़ती है तो भक्तों की भी दिल पूरी करनी पड़ती है. ಮಕ್ಕಳದು ಇಚ್ಛೆ ಪೂರ್ಣ ಮಾಡಬೇಕಾಗುತ್ತೆ, ಭಕ್ತರದು ಇಚ್ಛೆ ಪೂರ್ಣ ಮಾಡಬೇಕಾಗುತ್ತೆ. सभी कार्य संगम पर ही होते. बाप का परिचय मिला, ಖಜಾನಾ ಲಾಟ್ರಿ मिली. ಎಲ್ಲ ಕೆಲಸನೂ ಸಂಗಮಿಗದಲ್ಲೇ ಮಾಡಬೇಕಾಗುತ್ತದೆ. ಬಾಬಾ ಸಿಕ್ಕಿದ್ದಾರೆ, ಬಾಬನ ಪರಿಚಯ ಆಗಿದೆ ಅಂದರೆ ಖಜಾನೆ ಸಿಕ್ತು, ಲಾಟ್ರಿ ಸಿಕ್ತು ಅಂತ ಅರ್ಥ. अभी बच्चों की सर्विस पूरी की है, वतन से अभी सबकी करनी है. ಬಾಬಾ ಹೇಳ್ತಾರೆ, ಮಕ್ಕಳ ಸೇವೆ ಪೂರ್ಣ ಮುಗೀತಾ, ವತನದಿಂದ ಪೂರ್ಣ ಮಾಡಬೇಕಾಗುತ್ತದೆ. बच्चे सगे भी है तो लगे भी हैं, सर्विस तो सबकी करनी है. सवेरे भी आकर दृष्टि से परिचय दे दिया. ಬಾಬಾ ಹೇಳ್ತಿದ್ದಾರೆ, ಮಕ್ಕಳು, ಬಾಬನ ಮಕ್ಕಳಲ್ಲಿ ಸ್ವಂತ ಮಕ್ಕಳು ಇದ್ದಾರೆ, ಮಲತಾಯಿ ಮಕ್ಕಳು ಇದ್ದಾರೆ. ಆದರೆ ಸೇವೆ ಎಲ್ಲ ಮಕ್ಕಳದು ಮಾಡಲೇಬೇಕು. ಬೆಳಗ್ಗೆ ಬಂದು ನಾನು ಮಕ್ಕಳಿಗೆ ದೃಷ್ಟಿ ಕೊಟ್ಟು ನನ್ನ ಪರಿಚಯ ಕೊಟ್ಟಿದ್ದೇನೆ. दृष्टि द्वारा सर्चलाइट दे सभी को सुख देना बाप का कर्तव्य है. ಬಾಬಾ ಸಾಕಾರದಲ್ಲಿ ಬಂದಾಗ ದೃಷ್ಟಿ ಮೊದಲು ಕೊಡ್ತಾರೆ. ದೃಷ್ಟಿಯ ಮೂಲಕ ತಮ್ಮ ಸರ್ಚ್ಲೈಟನ್ನು ಕೊಟ್ಟು ಮಕ್ಕಳಿಗೆ ಸುಖ ಕೊಡ್ತಾರೆ. ಇದು ಬಾಬನ ಕರ್ತವ್ಯ ಆಗಿದೆ. अभी से सभी को म्यूजियम की सर्विस करनी है, सबको बाप का परिचय देना है. ಮಕ್ಕಳು ಈಗಿನಿಂದಲೇ ಮ್ಯೂಜಿಯಮಿನ ಸರ್ವಿಸನ್ನು ಮಾಡಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಿ. बाप ने जो सर्विस के चित्र बनवाए उस पर सर्विस करनी है. अंगुली देने से पहाड़ उठता है ना. ಬಾಬಾ ಹೇಳ್ತಿದ್ದಾರೆ, ಬಾಬಾ ಸೇವೆಗೋಸ್ಕರ ಅನೇಕ ಚಿತ್ರಗಳನ್ನು ತಯಾರಿಸಿದ್ದಾರೆ. ಆ ಚಿತ್ರಗಳ ಅನುಸಾರವಾಗಿ ನೀವು ಸರ್ವಿಸನ್ನು ಮಾಡಿ ಸೇವೆ ಮಾಡಬೇಕಾದ್ರೆ ಬಾಬಾ ಹೇಳ್ತಿದ್ದಾರೆ, ಒಬ್ಬೊಬ್ಬರದು ಕೂಡ ಕಿರು ಬೆರಳು ಸೇರಿದರೆ ಬೆಟ್ಟವನ್ನು ಸಹ ಎತ್ತಬಹುದು ತಾನೆ. ಯಹಿ ಗಾಯನ್ ಹೇ, ಗೋಪ ಗೋಪಿಯೋನೆ ಅಂಗುಲಿ ಸೆ ಪಹಾಡ್ ಉಠಾಯ. ಇದೇ ಒಂದು ವರ್ಣನೆ ಶಾಸ್ತ್ರದಲ್ಲಿದೆ. ಗೋಪ ಗೋಪಿಯರೆಲ್ಲರೂ ಕೂಡ ತಮ್ಮ ಕಿರು ಬೆರಳಿನ ಸಹಾಯದಿಂದ ಬೆಟ್ಟವನ್ನೇ ಎತ್ತಿದ್ರು. ಅಂಗುಲಿ ನಹಿ ದೇಂಗೆ ತೋ ಪಹಾಡ್ ನಹಿ ಉಠೇಗ. ಒಬ್ಬೊಬ್ಬರು ತಮ್ಮ ಬೆರಳು ಸಹಾಯ ಕೊಡಲಿಲ್ಲ ಅಂದರೆ ಬೆಟ್ಟ ಎತ್ತಲಿಕ್ಕಾಗಲ್ಲ. सृष्टि पर आत्माओं का उद्धार कर वह पहाड़ उठाकर फिर साथ ले जाना है. ಬಾಬಾ ಹೇಳ್ತಿದ್ದಾರೆ, ಈ ಸೃಷ್ಟಿಯಲ್ಲಿ ಆತ್ಮಗಳ ಉದ್ಧಾರ ಮಾಡಿ ಈ ಬೆಟ್ಟವನ್ನೇ ಎತ್ತಿ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕಾಗಿದೆ. ಸಮೂಹ ಹೋತಾ है ना, अंत में समूह बनकर सभी को साथ रहना है. ಹೇಗೆ ಗ್ರೂಪ್ ಅಂತ ಇರ್ತದೆ, ಅದಕ್ಕೆ ಸಮೂಹ ಅಂತ ಹೇಳಾಗುತ್ತೆ. ಅಂತ್ಯದಲ್ಲಿ ಬಾಬಾ ಹೇಳ್ತಾರೆ, ಎಲ್ಲರೂ ಸಮೂಹ ಆಗಿ ಗುಂಪಾಗಿ ಬಾಬಾ ಹೇಳ್ತಿದ್ದಾರೆ ಇರಬೇಕಾಗುತ್ತದೆ.
पहले पहले साक्षात्कार में लाल लाल समूह देखा था, तब तो समझ में नहीं आया, परंतु तब वही आत्माओं का समूह है जिनको साथ ले जाने का ड्रामा के अंदर प्रोग्राम है. ಬಾಬಾ ಮೊಟ್ಟ ಮೊದಲು ಸಾಕ್ಷಾತ್ಕಾರದಲ್ಲಿ ತೋರಿಸಿದರು. ಕೆಂಪಾದಂತಹ ಲೋಕದಲ್ಲಿ ಆತ್ಮಗಳ ಸಮೂಹವನ್ನು ಬಾಬಾ ಸಾಕ್ಷಾತ್ಕಾರದಲ್ಲಿ ತೋರಿಸಿದಾಗ ಬ್ರಹ್ಮ ಬಾಬನಿಗೆ ಅಷ್ಟೊಂದು ಅರ್ಥ ಆಗಿರಲಿಲ್ಲ. ಆದರೆ ಈಗ ಅರ್ಥ ಆಗುತ್ತೆ. ಎಲ್ಲ ಆತ್ಮಗಳು ಕೆಂಪು ಲೋಕ ಅಂದರೆ ಪರಂಧಾಮದಲ್ಲಿ ಸಮೂಹವಾಗಿ ವಾಸಿಸ್ತಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ಡ್ರಾಮಾ ಹೀಗೆ ಮಾಡಲ್ಪಟ್ಟಿದೆ, ಎಲ್ಲ ಆತ್ಮಗಳಿಗೂ ವಾಪಸ್ ಮನೆಗೆ ಕರ್ಕೊಂಡು ಹೋಗುವಂಥದ್ದು. ಸಭಿಕೋ ಸರ್ವಿಸ್ ಕರ್ನಿ ಹೇ ಅಂದರೆ ಎಲ್ಲ ಆತ್ಮಗಳು ವಾಪಸ್ ಪರಂಧಾಮಕ್ಕೆ ಹೋಗಿ ಸಮೂಹವಾಗಿ ಗ್ರೂಪಲ್ಲಿ ಕೂತ್ಕೋತಾರೆ. ಈಗ ಎಲ್ಲ ಮಕ್ಕಳು ಈ ರೀತಿ ಸೇವೆಯನ್ನು ಮಾಡಬೇಕಾಗಿದೆ. अच्छा, सवेरे उठकर बाप की याद में रहो, क्योंकि उस समय बाप सभी को याद करते हैं. ಬೆಳಗ್ಗೆ ಎದ್ದು ಬಾಬಾ ನೆನಪಿನಲ್ಲಿ ಇರಿ. ಯಾಕೆಂದರೆ ಆ ಸಮಯದಲ್ಲಿ ಬಾಬಾ ಮಕ್ಕಳ ನೆನಪು ಮಾಡ್ತಾ ಇರ್ತಾರೆ. ಉಸ್ ಸಮಯ ಕೊಯ್ ಬಚ್ಚೆ ದಿಖಾಯ್ ನಹಿ ಪಡ್ತೆ. ಬಾಬಾ ಬಂದು ನೋಡ್ತಿರ್ತಾರೆ, ಕೆಲವು ಮಕ್ಕಳು ಕಾಣೋದೇ ಇಲ್ಲ ಅಂತ ಹೇಳ್ತಾರೆ. ढूंढना पड़ता है, भला अकेले रीति याद करते हैं, परंतु संगठन के साथ भी जरूर चलना है. ಮಕ್ಕಳನ್ನು ಸಂಘಟನೆಯಲ್ಲಿ ಹುಡುಕಬೇಕಾಗುತ್ತೆ. ಭಲ ಏಕಾಂತದಲ್ಲಿ ಒಬ್ಬರೇ ಕೂತ್ಕೊಂಡು ನೀವು ನೆನಪು ಮಾಡ್ತಿರ್ಬೋದು, ಆದರೆ ಸಂಘಟನೆಯಲ್ಲಿ ಕೂತ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. जितना याद में रहेंगे उतना ही बाप के नज़दीक होते जाएंगे. ಎಷ್ಟೆಷ್ಟು ಬಾಬನ ನೆನಪಿನಲ್ಲಿ ಇರ್ತೀರಿ ಅಷ್ಟು ಬಾಬನಿಗೆ ಹತ್ತಿರದವರಾಗುತ್ತೀರಿ. बाप को भुलाने से मूंझते हैं, बाप को सदैव साथ रखेंगे तो भूल नहीं सकेंगे. ಬಾಬನಿಗೆ ಮರ್ತು ಹೋಗೋದೇ ಕಷ್ಟ ಆಗಿಬಿಡ್ತದೆ ನೋಡಿ. ಆ ರೀತಿ ಮಕ್ಕಳ ನೆನಪು ಬಾಬನ ಜೊತೆಗೆ ಜೋಡಣೆ ಆಗಿರಬೇಕು. ಬಾಬಾ ಹೇಳ್ತಿದ್ದಾರೆ, ಸದಾ ಬಾಬಾ ಜೊತೆಗಿದ್ದಾರೆ ಅಂದಾಗ ಮರಿತೀರಿ ಹೇಗೆ? ಬಾಬಾ ಹೀಗೆ ಈ ಮಾತನ್ನು ಪ್ರಶ್ನೆ ಇಟ್ಟಿದ್ದಾರೆ. ಬಾಬಾ ಜೊತೆಗಿದ್ದಾರೆ ಅಂದರೆ ಮರೆಯುವ ವಿಷಯನೇ ಇಲ್ಲ, ಮರೆಯುವ ಮಾತೇ ಇಲ್ಲ ಅಂತ ಹೇಳ್ತಾರೆ. ಅಚ್ಚಾ, ಹೀಗೆ ಬಾಬಾ ನಮಗೆ ಮಹಾಶಿವರಾತ್ರಿಯ ದಿನದಂದು 69ನೇ ವಿಷಯಲ್ಲಿ ವಿಶೇಷವಾದ ಈ ಮಾರ್ಗದರ್ಶನಗಳೆಲ್ಲ ಇಟ್ಟಿದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.